ನಮಸ್ತೆ. ವಿದ್ಯಾ ದದಾತಿ ವಿನಯಂ ಅನ್ನೋ ಸಂಸ್ಕೃತ ಶ್ಲೋಕದ ಅರ್ಥ ವಿದ್ಯೆಯಿಂದ ವಿನಯ ಸಂಪಾದನೆ ಆಗುತ್ತೆ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಒಂದೆರಡು ವಿಡಿಯೋ ತುಣುಕುಗಳಿದೆ. ರಪ್ಪ ಅಂತ ನೋಡ್ಕೊಂಡ್ ಬಂದ್ಬಿಡಿ. ಎಸ್, ಕಳೆದೆರಡು ದಿನಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಇದಕ್ಕೆಲ್ಲ ಕಾರಣ ಕಾಕ್ರೋಚ್ ಜನತಾ ಪಕ್ಷ. ಭಾರತದಲ್ಲಿ ಈ ಕಾಕ್ರೋಚ್ ಪಾರ್ಟಿ ಅನ್ನೋ ಒಂದು ಪಕ್ಷದವರು ಈ ಸೋನಂ ವಾಂಗ್ಚು ಅನ್ನೋ 59 ವರ್ಷದ ಲಡಾಖ್ ನಿವಾಸಿಯನ್ನ ಕರ್ಕೊಂಡ್ಬಂದು ಇಲ್ಲಿ ಚೂ ಬಿಟ್ಬಿಟ್ಟು ಆಮರಣಾಂತ ಸತ್ಯಾಗ್ರಹವನ್ನ ಮಾಡಿಸ್ತಾ ಇದ್ದಾರೆ. ಕಾಕ್ರೋಚ್ ಜನತಾ ಪಕ್ಷ ಇನಿಷಿಯಲ್ ಡೇಸ್ ಅಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ತುಂಬಾ ಜನರಿಗೆ ಅನ್ಯಾಯ ಆಗೋಯ್ತು. ಇದರಿಂದ ಯಾರ್ದೋ ಕೈವಾಡ ಇದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಪ್ರೊಟೆಸ್ಟ್ ಶುರುವಾಯಿತು. ನಂತರದಲ್ಲಿ ಭಾರತದ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಶುರುವಾಯಿತು. ಇತ್ತೀಚೆಗೆ ಮೋದಿ ಅವರು ಡೌನ್ ಅಂತ ಶುರುವಾಯಿತು. ಇನ್ನು ಕೆಲವೇ ದಿನಗಳಲ್ಲಿ ಇದು ರಾಜಕೀಯ ಲೇಪನಗೊಂಡು ಇದು ರಾಜಕೀಯಕ್ಕೆ ಬರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಆದ್ರೆ ಊಹೆಗೂ ಮೀರಿದಷ್ಟು ಯುವ ಜನಾಂಗ, ಯುವ ಸಮುದಾಯ ಈ ಜಂತರ್ ಮಂತರ್ನಲ್ಲಿ ಸೇರ್ಪಡೆಯಾಗುತ್ತೆ. ಇದನ್ನು ನೋಡಿದಂತ ಕೆಲವು ಪಕ್ಷದ ಗಣ್ಯಾತಿ ಗಣ್ಯರು ತಾವೇ ಖುದ್ದಾಗಿ ಸ್ವಯಂ ಪ್ರೇರಿತರಾಗಿ ಆ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಯಾರಪ್ಪ ಅವರೆಲ್ಲ ಅಂದ್ರೆ ಪ್ರಿಯಾಂಕಾ ಗಾಂಧಿ ಹೋಗ್ತಾರೆ, ರಾಹುಲ್ ಗಾಂಧಿ ಹೋಗ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾರೆ, ಪ್ರಕಾಶ್ ರಾಜ್ ಅವರು ಹೋಗ್ತಾರೆ, ಕನ್ನಡದ ಪ್ರಖ್ಯಾತ ನಟ ಕಿಶೋರ್ ಅವರು ಹೋಗ್ತಾರೆ. ಏನಪ್ಪಾ ಅಂದ್ರೆ, ನೀವು ನೀರಿಡಿ ಕುದ್ಮೇಲೆ ನಾವು ಬಂದು ಬೇಳೆ ಹಾಕ್ತೀವಿ ಅಂತ ಅವ್ರಿಟ್ಟಿರೋ ಪಾತ್ರೆಯಲ್ಲಿ ಇವರು ಬೇಳೆ ಹಾಕಿ ಬೇಯಿಸ್ಕೊಂತ ಇದ್ದಾರೆ. ಒಂದು ಊರಲ್ಲಿ ದೊಡ್ಡ ಮದುವೆ ನಡೀತಾ ಇದೆ ಅಂತ ಹೇಳಿದ್ರೆ ಊರವರು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆದ್ರೆ ಎಲ್ಲರಿಗೂ ಮದುವೆ ಕರೆದಿರ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ಆದ್ರೂ ಕೂಡ ಜನಗಳ ಮಧ್ಯೆ ನಾನು ಹೋಗಿ ಉಂಡು ತಿಂದು ತೇಗ್ ಬರ್ತೀನಿ ಅಂತ ಹೋಗಿ ಬಂದವರೇ ಈ ಹೋರಾಟದಲ್ಲಿ ತುಂಬಾ ಜನ ಇದ್ದಾರೆ. ನನಗೇನಪ್ಪ ಆಶ್ಚರ್ಯ ಆಗಿದ್ದು ಅಂತಂದ್ರೆ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯರು ದೌಡಾಯಿಸ್ತಾರೆ, ಅಲ್ಲಿ ಹೋರಾಟದಲ್ಲಿ ಭಾಗಿಯಾಗ್ತಾರೆ, ಅವರಿಗೆ ಸಪೋರ್ಟ್ ಮಾಡ್ತಾರೆ. ಅಲ್ಲರಿ, ನಮ್ಮ ಕರ್ನಾಟಕದಲ್ಲೇ ಹಗಲು ದರೋಡೆ, ಸುಲಿಗೆ, ಕೊಚ್ಚಿ, ಮಾರಣಾಂತಿಕ ಹಲ್ಲೆಗಳು ನಡೀತಾ ಇದೆ. ಶಿವಾಜಿನಗರದಲ್ಲಂತೂ ಅಧಿಕಾರಿಗಳಿಗೆ ಹಾಕೊಂಡು ಚಚ್ತಾ ಇದ್ದಾರೆ. ಅಲ್ಲೆಲ್ಲ ಯಾರು ದೌಡಾಯಿಸೋದಿಲ್ಲ. ಅಲ್ಲಿ ಯಾರು ತಕ್ಷಣ ಓಡೋಗಿ ಏನಾದರೂ ಏನು ನಡೀತಾ ಇದೆ, ಪರಿಸ್ಥಿತಿ ಏನು ಅಂತ ಯಾರು ನೋಡೋದಕ್ಕಿಲ್ಲ. ಆದರೆ ಎಲ್ಲೂ ಫ್ಲೈಟ್ ಹೋಗುತ್ತೋ ಅಲ್ಲಿ ಹೋಗಿ ಜೊಯ್ ಅಂತ ಹೋಗಿ ಒಂದೇ ಗಂಟೆ ಒಳಗೆ ಇಳಿದ್ಬಿಟ್ಟು ಅಲ್ಲೇ ಪ್ರೊಟೆಸ್ಟಲ್ಲಿ ಭಾಗಿಯಾಗ್ತಾರೆ. ಇರ್ಲಿ ಬಿಡಿ, ಹುಚ್ಚಿನ ಮೊದಲು ಉಂಡೋನೇ ಜಾಣ ಅಂತ. ತುಂಬಾ ಜನ ಹೋರಾಟಕ್ಕೆ ಬಂದಿದ್ದೀರಾ, ಹಲವಾರು ಜನ ಏಟುಗಳು ತಿಂದಿದ್ದೀರಾ, ರಕ್ತಗಳನ್ನು ಹರಿಸಿದ್ರೆ. ಆದರೆ ಇಷ್ಟು ಜನದಲ್ಲಿ ಕೊನೆಗೆ ಯಾರೋ ಒಬ್ಬ ಹೀರೋ ಆಗ್ತಾನೆ. ನ್ಯಾಯ ಎಲ್ಲರಿಗೂ ಬೇಕು, ಆದರೆ ನ್ಯಾಯವಾಗಿ ಹೋರಾಟ ಕೂಡ ಮಾಡಬೇಕು. ಹೋರಾಟ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದರೆ ಹಾರಾಟ, ಚೀರಾಟ, ರಂಪಾಟ ಮಾಡೋದು ಅಕ್ಷರಶಃ ತಪ್ಪಾಗುತ್ತೆ. ಪೊಲೀಸರ ಮೇಲೆ ದಬ್ಬಾಳಿಕೆ ಆಗುತ್ತೆ. ಅಲ್ಲಿ ಬಂದು ಸೇರಿರೋ ಎಷ್ಟೋ ಯುವ ಸಮುದಾಯಗಳಿಗೆ ಏಟುಗಳು ಬಿದ್ದಿದೆ, ರಕ್ತಗಳಾಗಿದೆ, ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಹಾಸ್ಪಿಟ್ಲ್ಗಳಿಗೆ ಸೇರಿಸ್ತಾ ಇದ್ದಾರೆ. ಇದರಿಂದ ನ್ಯಾಷನಲ್ ವೇಸ್ಟ್ ಆಗುತ್ತೆ. ಇದೇ ಎನರ್ಜಿನ ದಯವಿಟ್ಟು ನೀವು ಈಗ ಕೂತಿರೋ ಮಂತ್ರಿಯನ್ನ ಇಳಿಸಬೇಕು ಅಂತ ಎಷ್ಟು ಫೋರ್ಸ್ ಮಾಡ್ತಾ ಇದ್ದೀರೋ, ಆದರೆ ಒಬ್ಬ ಮಂತ್ರಿಯನ್ನ ನೀವು ಆರಿಸಬೇಕಾದ್ರೂ ಇದೇ ಜೋಶಲ್ಲಿ ಇಷ್ಟೇ ಜನ ಸಮುದಾಯ ಬಂದು ವೋಟ್ ಹಾಕಿದ್ರೆ ನಮ್ಮ ಭಾರತ ಎಲ್ಲೋ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ, ಅನಿಸಿಕೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಏನಂತೀರಾ? ನಾನು ಬಾಯಿ ತಡಿಲಾರ್ದೆ ಎಲ್ಲ